ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಸ್ಪೆಷಲ್ ಆಗಿರುವಂತಹ ಎಳ್ಳು ಬೆಲ್ಲ ಹೇಗೆ ಮಾಡೋದು ನೋಡೋಣ. ಹೇಗೆ ಮಾಡೋದು ಅಂದರೆ ನಾನೇ ಮಾಡ್ತೀನಿ ಅಂತ ಅಂದ್ಕೊಂಬಿಡಿ. ಏನು ಮಿಕ್ಸ್ ಮಾಡ್ಬೋದು, ಏನೇನು ಹಾಕ್ತಾರೆ ಅಂತ ನೋಡ್ಕೋಣ. ಮೊದಲಿಗೆ ನಾವು ಶೇಂಗಾನ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಶೇಂಗಾ ಮೇಲ್ಗಡೆ ಇರೋ ಸಿಪ್ಪೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂತ ಹಾಗೇನೆ ತುಂಬಾ ಫ್ರೈ ಮಾಡ್ಕೊಬೇಡಿ. ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು. ಹಾಗೇನೆ ಇದು ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಪುಟಾಣಿಯನ್ನು ಹಾಕ್ಕೊಳ್ಳೋಣ. 1 ಕಪ್ ಮೆಜರ್ಮೆಂಟಲ್ಲಿ ತೊಗೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಈ ಥರ ಶೇಂಗಾ ಮೇಲಿನ ಸಿಪ್ಪೆ ಹೋಗ್ತಾ ಇದೆ. ಈ ಥರ ಶೇಂಗಾನ ಫ್ರೈ ಮಾಡಿ ಇಟ್ಕೋಬೇಕು. ಇದಕ್ಕೇನೆ ನಾವು ಇವಾಗ 1 ಕಪ್ ಆಗುವಷ್ಟು ಎಳ್ಳನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಳ್ಳು ಏನು ಕಲರ್ ಚೇಂಜ್ ಆಗೋದು ಬೇಡ, ಲೈಟಾಗಿ ಸ್ವಲ್ಪ ಬಿಸಿ ಹಾಕಬೇಕು, ಹಾಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಪುಟಾಣಿ ಮತ್ತು ಶೇಂಗಾವನ್ನು ಈ ಥರ ಬಿಡಿಸಿಟ್ಕೊಳ್ಳಿ. ಇದನ್ನೇ ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಅಂಗಡಿಯಿಂದ ತಂದಿರುವಂತಹ ಸಂಕ್ರಾಂತಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ತುರಿದಿರುವಂತಹ ಒಣ ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿಯಲ್ಲಿ ಮೇಲಿನ ಭಾಗವನ್ನು ನೀಟಾಗಿ ತೆಗೆದುಬಿಟ್ಟು ನಂತರ ಅದನ್ನು ತುರಿದು ಸೇರಿಸ್ಕೊಳ್ಳಿ. ನಂತರ ಬೆಲ್ಲವನ್ನು ಅಷ್ಟೇ, ನೀವು ಬೇಕಾದರೆ ತುರಿದು ಆದರೂ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಬೆಲ್ಲವನ್ನು ತುರಿದು ಹಾಕೋದ್ರಕ್ಕಿಂತ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಆವಾಗವಾಗ ಬಾಯಲ್ಲಿ ಸಿಗುತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಸಂಕ್ರಾಂತಿ ಸ್ಪೆಷಲ್ ಆದಂತಹ ಎಳ್ಳು ಬೆಲ್ಲ ರೆಡಿ ಆಯಿತು. ಇದಕ್ಕೆ ನೀವು ಬೇಕಾದರೆ ಇನ್ನೂ 1-2 ಪದಾರ್ಥಗಳನ್ನು ಸೇರಿಸ್ಕೋಬಹುದು. ಒಣ ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಯಾವುದಾದ್ರೂ 1-2 ಸೇರಿಸ್ಕೊಬೋದು. ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ. ನಾನಿಲ್ಲಿ ಯಾವುದನ್ನು ಸೇರಿಸ್ತಾ ಇಲ್ಲ, ಸಿಂಪಲ್ಲಾಗಿ ಹಾಗೆಯೇ ಮನೆಯಲ್ಲಿರುವಂತಹ ಎಲ್ಲ ಪದಾರ್ಥಗಳನ್ನೇ ಹಾಕಿ ಎಳ್ಳು ಬೆಲ್ಲ ರೆಡಿ ಮಾಡೋದು ಅಂತ ತೋರಿಸಿದ್ದೀನಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.